ಚಿತ್ರದುರ್ಗದ ಧವಳಪ್ಪನ ಗುಡ್ಡ ಚಂದ್ರವಳ್ಳಿ ಹಿಂಭಾಗದಲ್ಲಿ ಬರುತ್ತೆ. ಧವಳಪ್ಪನ ಗುಡ್ಡಕ್ಕೆ ಬಂದಿದ್ದೇವೆ. ನನ್ನನ್ನು ಇವತ್ತು ಕರ್ಕೊಂಡು ಬಂದಂಥವರು ನಮ್ಮ ಗುರು ಅವರು. ಚಾರಣಕ್ಕೆಲ್ಲ ಹೊರಟಾಗ ನನ್ನನ್ನು ಮಿಸ್ ಮಾಡದೆ ಇವರು ಕರ್ಕೊಂಡು ಬರುವಂಥದ್ದು. ಇವತ್ತೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಭಾನುವಾರ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ನಿಜಕ್ಕೂ ನನ್ನ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಆಸೆ ಇತ್ತು. ಧವಳಪ್ಪನ ಗುಡ್ಡಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಕರ್ಕೊಂಡು ಬರ್ತಾ ಇರಲಿಲ್ಲ. ನಾನು ಇವ್ರಿಗೆ ಹೇಳಿ ಇಟ್ಟಿದ್ದೆ, ಯಾವತ್ತೂ ಕೂಡ ನೀವು ಧವಳಪ್ಪನ ಗುಡ್ಡಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ನನ್ನನ್ನು ಒಂದು ಮಾತು ಕರೀರಿ ಅಂತ ಹೇಳಿ. ರಾತ್ರಿ 10 ಗಂಟೆಗೆ ಕಾಲ್ ಮಾಡಿದ್ರು. ಎಸ್ ಬರ್ತೀನಿ ಅಂತ ಒಪ್ಕೊಂಡೆ. ಇವತ್ತು ಬಂದಿದ್ದೀನಿ. ನಿಜವಾಗ್ಲೂ ಒಂದು ಟ್ರೆಕ್ಕಿಂಗ್ ಅಂತ ಹೇಳಿದ್ರೆ ಇಷ್ಟು ಹಾಬಿಯಸ್ ಆಗಿದೆ, ಇಷ್ಟು ಥ್ರಿಲ್ ಇದೆ ಅಂತ ಹೇಳಿದ್ರೆ ನನಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದೆಲ್ಲ ಸಿಗುತ್ತಾ ಇಲ್ಲಿ ಈ ಪ್ರಕೃತಿಯ ಮಧ್ಯೆ ನಮ್ಮೂರಲ್ಲಿ ಇಂಥದ್ದೊಂದು ಟ್ರೆಕ್ಕಿಂಗ್ ಪ್ಲೇಸ್ ಇದೆ, ನಾವು ಬರ್ಬೋದು. ನನಗೊಂದು ಸ್ವಲ್ಪ ಕಾಲು ನೋವಾಯಿತು, ಒಂಚೂರು ಭಯ ಆಯಿತು. ಬಟ್ ಇವರೆಲ್ಲ ಇದ್ದಿದ್ರಿಂದ ಇವ್ರ ಹತ್ತೋ ಹುಮ್ಮಸ್ಸನ್ನು ನೋಡಿ ನನಗೂ ಕೂಡ ಬರಬೇಕು ಅನಿಸ್ತು. ಎಷ್ಟು ಖುಷಿ ಇದೆ ಅಂದರೆ ನಾನಿವತ್ತು ಪೀಕಲ್ಲಿದ್ದೀನಿ. ಆ ಪೀಕನ್ನು ಮುಟ್ಟಿರೋವಂಥ ಖುಷಿ ನನ್ನಲ್ಲಿ ಭಾಳ ಇದೆ. ಈಗ ಇಳಿಬೇಕು. ಇಳಿಯೋದ್ರಲ್ಲೂ ಇನ್ನೂ ಏನೋ ಒಂದು ಮಜಾ ಇದೆ ಅಂತ ಹೇಳಿದ್ದಾರೆ. ಇಳಿಯೋದಕ್ಕೆ ಈಗ ಹತ್ರದಲ್ಲಿದ್ದೀನಿ. ನೋಡ್ತಾ ಇದ್ದೀರಿ, ಇದೊಂದು ಗುಹೆ. ಇಲ್ಲಿ ಇರುವಂತಹ ಗುಹೆ. ಈ ಗುಹೆಯಲ್ಲಿ ಅನೇಕ ಶಿವಲಿಂಗಗಳಿದ್ದಾವೆ. ಬಂಡೆಯಲ್ಲೇ ಕೆತ್ತಿರುವಂತಹ ಶಿವಲಿಂಗಗಳಿದೆ. ನಮ್ಮ ಮಯೂರ ವರ್ಮ ಹೇಗೆ ನಮ್ಮ ಕರ್ನಾಟಕ ರಾಜ್ಯವನ್ನ ಕಟ್ಟಿದ ಅನ್ನೋದಕ್ಕೆ ಇಂತಹ ಸ್ಥಳದಲ್ಲಿ ಅವನು ಇದ್ದ, ಇಲ್ಲಿ ಸೈನ್ಯವನ್ನ ಕಟ್ಟಿ ಬೆಳೆಸ್ದ, ಕರ್ನಾಟಕವನ್ನ ಬೆಳೆಸ್ದ ಅನ್ನೋದಕ್ಕೆ ಅಂತಹ ಮಹಾನ್ ವ್ಯಕ್ತಿಯನ್ನ ನಾವು ನೆನ್ಪು ಮಾಡ್ಕೊಳ್ಬೇಕು. ಇಲ್ಲಿ ದೇವರ ಪೂಜೆಯನ್ನ ಮಾಡೋದಕ್ಕೋಸ್ಕರ ಹಲವಾರು ಲಿಂಗಗಳನ್ನ ಬಂಡೆಯಲ್ಲೇ ಇರುವಂತ ಬಂಡೆಯಲ್ಲೇ ಇಂಥ ಬಂಡೆಗಳಿದ್ದಾವೆ. ಇಂಥ ಬಂಡೆಯಲ್ಲೇ ಕೆತ್ತಿರುವಂತಹ ಲಿಂಗಗಳಿದ್ದಾವೆ. ನಿಜಕ್ಕೂ ಧನ್ಯ ನಾನು. ಅಂತಹ ಶಿವಲಿಂಗಗಳನ್ನ ಇವತ್ತು ನಾನು ನೋಡಿದ್ದೀನಿ. ಗುರು ಅವರೇ, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಅದು ನಮ್ಮ ಜೊತೆಯಲ್ಲಿ ಸೆಕೆಂಡ್ ಟೈಮ್ ಬರ್ತಿರೋದು. ಲಾಸ್ಟ್ ಟೈಮ್ ಒಂದ್ಸರಿ ಕಾಳೆಬತ್ತರಿಗೆ ಹಬ್ಬದಲ್ಲಿ ಆಗಲ್ಲ ಅಂತ ಹೇಳಿ ಅವರು ಇದು ಮಾಡಿದ್ರು. ಆಗ ನಾನು ಹೇಳಿದೆ ಮೇಡಮ್ ಆಗುತ್ತೆ ಅಂತ ಹೇಳಿ ಪ್ರಯತ್ನ ಮಾಡ್ತೀನಿ. ನಾನು ಮೇಡಮ್ ಇದಾಗಿಂದ ನೆಕ್ಸ್ಟ್ 2 ಟೈಮ್ ಮತ್ತೆ ಬಂದು ಹೋಗಿದ್ವಿ ನಾವು ಧವಳಪ್ಪನ ಗುಡ್ಡಕ್ಕೆ. ಆ ಫೋಟೋ ನೋಡಿ ಮತ್ತೆ ನನಗೆ ಫೋನ್ ಮಾಡಿ ಏನ್ ಸರ್ ನೀವು ಹೇಳೇ ಇಲ್ಲ ನಮಗೆ ಅಂತ ಹೇಳಿದ್ರು. ಮತ್ತೆ ಈ ಸರಿ ನೆನ್ಪು ಮಾಡ್ಕೊಂಡು ಮೇಡಮ್ ಅವರಿಗೆ ಬನ್ನಿ ಮೇಡಮ್ ಅಂತ ಹೇಳಿ ಕಾಲ್ ಮಾಡಿದೆ. ಅವರು ಒಂದೇ ಮಾತಿಗೆ ಬರ್ತೀನಿ ಸರ್ ಅಂತೇಳಿ ಬಂದಿದ್ದಾರೆ. ತುಂಬ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇಂಥದ್ದೊಂದು ಟೀಮ್ ಇತ್ತು ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಉತ್ಸಾಹದಿಂದ ಹತ್ಬೋದು. ಎಂಥ ಬಂಡೆ ಕಲ್ಲಾದರೂ ಕೂಡ ನಾವು ಮೇಲ್ವರೆಗೆ ಹತ್ತಿ ಇಳಿಯಬಹುದು ಅನ್ನುವಂಥ ಕಾನ್ಫಿಡೆನ್ಸು ನಮ್ಮೆಲ್ಲರಿಗೂ ಇರುತ್ತೆ. ಹಿಂಗೆ ಎಲ್ಲ ಟೀಮ್ ಕಟ್ಕೊಂಡು ಬನ್ನಿ, ನಮ್ಮ ಚಿತ್ರದುರ್ಗದ ಸೌಂದರ್ಯವನ್ನು ಸವಿರಿ. ಯಾರ್ರೀ ಬರನಾಡು ಅಂತ ಹೇಳಿದಂಥವ್ರು? ಇದು ಬರನಾಡು ಅಲ್ಲ, ಸುಂದರವಾದಂತಹ ಪ್ರಕೃತಿ ತಾಣ ಇದು. ಬಂದು ನೋಡಿ. ಭಾನುವಾರ ವೀಕೆಂಡ್ ಇದೆ, ರಜಾ. ಅದಕ್ಕೆ ಧವಳಪ್ಪನ ಗುಡ್ಡಕ್ಕೆ ಬಂದಿದ್ದೀವಿ. ತುಂಬ ಟ್ರೆಕ್ಕಿಂಗ್ ಸ್ಪಾಟ್ ಚೆನ್ನಾಗೇ ಇದೆ, ತುಂಬ ಥ್ರಿಲ್ಲರ್ ಇದೆ. ಬರ್ಬೋದು ಎಲ್ಲರೂ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಕಡೆ ಭಯ ಆಗುತ್ತೆ. ಜೀವದ ಭಯ ಇದ್ರೂ ಇದೊಂದು ಬೆಟ್ಟವನ್ನ ಹತ್ತಲೇಬೇಕು ಎಲ್ಲರೂ ಕೂಡ. ನಂಗೆ ತುಂಬಾ ಭಯ ಆಗಿತ್ತು, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಬಟ್ ಇವನು ಸ್ವಲ್ಪ ನಂಗೆ ಸಹಾಯ ಮಾಡಿದ. ಸ್ವಲ್ಪ ಅಡ್ವೆಂಚರಸ್ ಇದೆ ಪ್ಲೇಸ್ ಇದು. ಎಲ್ರು ಕೂಡ ಲೈಕ್ ಯಾರ್ಯಾರು ಲೋಕಲ್ ಇದ್ದೀರಾ ಅಥವಾ ಲೈಕ್ ಅಕ್ಕಪಕ್ಕ ಚಿತ್ರದುರ್ಗದ ಸನಿಹ ಯಾರಿದ್ದೀರಾ, ಒಂದ್ಸರಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಅಂಡ್ ಲೈಕ್ ಈ ತರ ಪ್ರೇಕ್ಷಣೀಯ ಸ್ಥಳಗಳನ್ನ ಎಕ್ಸ್ಪ್ಲೋರ್ ಮಾಡಿ. ಲೈಕ್ ನಿಮ್ ಡಿಸ್ಟಿಕ್ ಅಲ್ಲೇ ಲೈಕ್ ಅಕ್ಕಪಕ್ಕ ಯಾರಿಗ್ ಗೊತ್ತಿರಲ್ಲ ಈ ತರ ಪ್ಲೇಸಸ್ ನ ಸ್ವಲ್ಪ ಲೈಕ್ ಎಕ್ಸ್ಪ್ಲೋರ್ ಮಾಡಿಬಿಟ್ರೆ ಕೆಲವೊಬ್ರಿಗೆ ಗೊತ್ತಾಗುತ್ತೆ. ಪ್ರೇಕ್ಷಣೀಯ ಸ್ಥಳಗಳ ಲೈಕ್ ಪ್ರವಾಸಿ ತಾಣಗಳಾಗಿ ಮಾಡ್ಬೋದು ಇದು. ಅವಾಗ ಲೈಕ್ ಗೋರ್ಮೆಂಟ್ ಕೂಡ ಸ್ವಲ್ಪ ಗಮನಕ್ಕೆ ಬಂದ್ಬಿಟ್ಟು ಅವರು ಸ್ವಲ್ಪ ಸಹಾಯ ಮಾಡ್ಬೋದು. ಏನಾದ್ರು ಲೈಕ್ ಕೆಲವೊಂದನ್ನ ಬೆನಿಫಿಟ್ಸ್ ಎಲ್ಲ ಕೊಡ್ಬೋದು. ಸೊ ನೀವು ಹತ್ತುವಾಗ ಅಲ್ಲಿ ನಿಂತಿದ್ರಿ, ನಾವೆಲ್ಲ ನಮ್ಮೂರೇ ಬರ್ತಾ ಇದ್ವಿ, ನೀವು ಅಲ್ಲಿ ನಿಂತಿದ್ರಿ. ಗುರು ಅವರು ಹೇಳಿದ ತಕ್ಷಣನೇ ನನ್ಗೆ ಯಾಕೋ ಭಯ ಆಯ್ತು. ಅಲ್ಲೇ ನಿಂತ್ಬಿಟ್ಟಿದೀವಿ ನಾವು. ಕರೆಕ್ಟ್ ಮೇಡಮ್. ಏನಾಗಿತ್ತು ಆಗ? ಇಲ್ಲ ಭಯ ಆಗ್ತಿತ್ತು ಮೇಡಮ್. ಏನಕ್ಕೆ ಸ್ಲಿಪ್ ಆಗಿ ಕೆಳಗಡೆ ಬಿದ್ಗಿಟ್ರೆ ಅಂತ. ಲೈಕ್ ಯಾರು ಇರ್ಲಿಲ್ಲ, ಇಬ್ರೇ ಇದ್ವಲ್ಲ. ಸೊ ಲೈಕ್ ಒಂಥರ ಸೋಲೋ ಅನಿಸ್ತಿತ್ತು ಇಬ್ರು ಇದ್ರು ಕೂಡ. ಸೊ ಟೀಮ್ ಇದ್ದಾಗ ಏನಾಗುತ್ತೆ ಅಂದ್ರೆ ಭಯ ಹೋಗುತ್ತೆ, ಫಿಯರ್ನೆಸ್ ಇರಲ್ಲ. ಸೊ ಆ ಫಿಯರ್ನೆಸ್ ಹೋಗ್ಬೇಕು ಅಂದ್ರೆ ಲೈಕ್ ಟೀಮ್ ಆಗಿ ಬರ್ಬೇಕು. ಸೊ ಈ ತರ ಪ್ಲೇಸ್ ಗಳನ್ನೆಲ್ಲ ಲೈಕ್ ವಿಸಿಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಯಾರಾದ್ರೂ ಲೈಕ್ ಅಕ್ಕಪಕ್ಕ ಇರೋರ್ ಮನೇಲಿ ಅಥವಾ ಲೈಕ್ ಯಾರಾದ್ರೂ ನಿಮ್ ಸಂಬಂಧಿಕರಾದ್ರೂ ಕರ್ಕೊಂಡ್ ಈ ತರ ಬನ್ನಿ. ಒಬ್ಬೊಬ್ರೆ ಬರೋದು ಸ್ವಲ್ಪ ರಿಸ್ಕಿ ಅನ್ಸುತ್ತೆ, ಬಟ್ ಒಂಥರ ಅಡ್ವೆಂಚರಸ್. ನೀವು ಒಂದ್ಸರಿ ಲೈಕ್ ಟಾಪ್ ಅಲ್ಲಿ ಬಂದಾಗೆ ನಿಮಗೆ ಅದು ಫೀಲ್ ಆಗುತ್ತೆ ನಿಮ್ಗೆ. ಓಕೆ, ನಾ ಏನೋ ಒಂದು ಸಾಹಸ ಮಾಡಿದೆ ನಾನು ಇವತ್ತು ಅಂತ. ಈ ತರ ಟ್ರೆಕ್ಕಿಂಗ್ ಮಾಡಿದಾಗ ಏನಾಗುತ್ತೆ, ನಿಮ್ದು ಡೈಲಿ ಬೇಸಸ್ ಅಲ್ಲಿ ಈ ತರ ಲೈಕ್ ಹ್ಯಾಬಿಟ್ ಹಾಕೊಂಡಾಗೆ ನೀವು ಫ್ಯೂಚರ್ ಅಲ್ಲಿ ಇದಕ್ಕಿಂತ ಲೈಕ್ ಮುಳ್ಳಯ್ಯನಗಿರಿ ಇದಾವೆ, ಚಾರ್ಮಡಿ ಇದಾವೆ, ಈ ತರ ಲೈಕ್ ಕುಮಾರ ಪರ್ವತ ಇದಾವೆ, ಈ ತರ ಎಲ್ಲ ಪ್ಲೇಸಸ್ ಹೋಗುವಾಗ ನಿಮಗೆ ಇನ್ನೂ ಸ್ವಲ್ಪ ಲೈಕ್ ಹೆಲ್ಪ್ ಆಗುತ್ತೆ. ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಎನರ್ಜಿ ತುಂಬಾ ಬೇಕು ಮೇಡಮ್. ಆಕ್ಚುಲಿ ಅವ್ರು ಹೇಳಿದ ತಕ್ಷಣ ನಿಮ್ಗೆ ಏನ್ ಅನ್ಸ್ತಾ? ಇವತ್ತು ಪೀಕಲ್ಲಿ ಇದೀರಿ ನೀವೀಗ, ಹೌದು. ಏನ್ ಅನ್ಸ್ತಾ? ಇಲ್ಲ ಸರ್ ಎಲ್ಲ ಹೇಳಿದ್ಮೇಲೆ ತುಂಬಾ ಧೈರ್ಯ ಬಂತು. ಅದಕ್ಕೋಸ್ಕರ ಮೇಲ್ಗಡೆ ಬಂದ್ವಿ.
ಇಲ್ಲ ಭಯ ಪಡ್ಕೊಂಡು ಮತ್ತೆ ಕೆಳಗಡೆ ಇಳ್ಕೊಂಡು ಹೋಗ್ಬಿಡ್ತಿದ್ವಿ. ಇದೊಂದು ಅವಕಾಶನ ತಪ್ಪಿಸ್ಕೊಳ್ತಿದ್ರೆ ಹೌದೌದು, ನಂಗೆ ಇದು ಲೈಕ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ ಈ ಕಡೆ ಬಂದಿರೋದು. ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು. ಎಸ್ ಎಸ್ ನೀವು ಸಿಕ್ಕಿದ್ದು ತುಂಬಾ ಯೂಸ್ಫುಲ್ ಆಯ್ತು ನಮಗೆ. ಓಕೆ ಹಾ, ಟೀಮ್ ಚೆನ್ನಾಗಿದೆ ಆಕ್ಚುಲಿ. ಲೈಕ್ ಮಾರ್ಗದರ್ಶನ ಸ್ಟ್ರೇಂಜರ್ಸ್ ಕೊಡ್ತಾರೆ. ಅನ್ಸುತ್ತೆ, ಬಟ್ ಸ್ಟ್ರೇಂಜರ್ಸ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಸೊ ಇದು ಒಂಥರ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಯಾರು ಗೊತ್ತಿರಂಗಿಲ್ಲ, ಸಡನ್ ಆಗಿ ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಲೈಕ್ ಒಬ್ರಿಗೊಬ್ರು ಮಾತಾಡ್ಸಿದಾಗೆ ಅವರು ಬಿಸ್ಕೆಟ್ಸ್ ಎಲ್ಲ ತಗೊಂಬಂದಿದ್ರು, ನೀರೆಲ್ಲ ಕೊಟ್ರು. ಸೊ ಅದು ಒಂಥರ ಲೈಕ್ ಕಮ್ಯುನಿಕೇಶನ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟು ಬಾಂಡಿಂಗ್ ಆಗುತ್ತೆ. ಸೊ ಮುಂದೆ ಫ್ರೆಂಡ್ಸ್ ಆಗ್ತೀವಿ, ಇನ್ನೊಂದ್ಸರಿ ಸಮಯ ಸಿಕ್ಕಾಗ ಭೇಟಿ ಆಗ್ಬೋದು ನಾವು. ಸೊ ಇದೊಂಥರ ಲೈಕ್ ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಇಬ್ಬರು ಮಕ್ಕಳು 16 ವರ್ಷದ ಮಕ್ಕಳು ಇವರು. ಈ ಮಕ್ಕಳು ಕೂಡ ಮಧ್ಯದಲ್ಲೇ ಅಲ್ಲೇ ಸ್ಟಾಪ್ ಆಗ್ಬಿಟ್ಟಿದ್ರು. ನಾವು ಮೂವರು ಯಾವಾಗ ಬಂದ್ವಿ ಈ ಮಕ್ಕಳು ಕೂಡ ಭಯದಿಂದ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ರು, ಆಗ್ತಾ ಇಲ್ಲ ನಂಗೆ ಬರೋದಕ್ಕೆ ಅಂತ ಹೇಳಿ. ನೋಡೋಣ ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ಕೊಳ್ಳೋಣ ಈಗ. ಮೇಲ್ ತನಕ ಬಂದ್ವಿ, ಆದ್ರೆ ಅಲ್ಲೊಂದ್ ಸ್ವಲ್ಪ ಇದಿತ್ತು, ತ್ರಾಸಾಯ್ತು. ಹತ್ಲಿಕ್ಕೆ ತುಂಬಾ ಕಷ್ಟ ಇತ್ತು ಅಲ್ಲ ಅಲ್ಲಿ. ಮತ್ತೆ ಇನ್ನೊಂದ್ಸತಿ ಜೀವ ಇದ್ರೆ ಇನ್ನೊಂದ್ಸತಿ ಬರ್ಬೋದು, ಇಳಿದ್ ಬಿಡೋಣ ಅನ್ಕೊಂಡಿದ್ವಿ. ಹಂಗೆ ನೀವು ಸಿಕ್ಕಿದ್ರಿ, ಎಲ್ಲ ಹೆಲ್ಪ್ ಮಾಡಿದ್ರೆ ಅದಕ್ಕೆ ಚೆನ್ನಾಯ್ತು, ಮೇಲ್ ಬಂದ್ವಿ. ಖುಷಿ ಆಯ್ತಾ ಈಗ? ಖುಷಿ ಆಯ್ತು. ಇನ್ನೊಂದ್ಸರಿ ಬರ್ಬೋದು ಅಂತ ಬರ್ಬೋದು. ಇಲ್ಲಿಗೆ? ನಮ್ಮ ಎಲ್ಲ ಕರ್ನಾಟಕದ ಅಥವಾ ಪ್ರಪಂಚದ ಎಲ್ಲ ಜನ ಇಲ್ಲಿಗೆ ಬಂದು ಹೋಗ್ಬೋದಾ? ಥ್ರಿಲ್ಲಿಂಗ್ ಚೆನ್ನಾಗಿದೆ ಅಲ್ಲ ಈ place? ಚೆನ್ನಾಗಿದೆ. ಎಕ್ಸಾಕ್ಟ್ಲಿ, ತುಂಬಾ ಚೆನ್ನಾಗಿದೆ. ಅಂಡ್ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ಬೇಕು ಈ ತರ ಪ್ಲೇಸಸ್ ಗಳಿಗೆ. ಏನಾದ್ರೂ ಸ್ವಲ್ಪ ಲೈಕ್ ಈ ತರ ಲೈಕ್ ಹತ್ತಲಿಕ್ಕೆ ಸಪೋರ್ಟಿವ್ ಆಗಿ ಏನಾದ್ರು ಇರ್ಬೇಕು, ಕಂಬಗಳನ್ನ ಹಾಕ್ಬೇಕು, ಸ್ವಲ್ಪ ಡ್ರಿಲ್ಸ್ ಮಾಡ್ಬೇಕು. ಸೊ ಲೈಕ್ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ. ಇವನ್ ಸ್ಲಿಪ್ ಆಗಿ ಯಾರು ಬೀಳಕ್ ಚಾನ್ಸಸ್ ಇರಲ್ಲ. ನಮ್ಮ So, ಚಿತ್ರದುರ್ಗದಲ್ಲಿ ಇಂತ ಪ್ಲೇಸ್ ಗಳಿದಾವೆ ಅನ್ನೋಂಥದ್ದು Exactly. ಪ್ರಪಂಚಕ್ಕೆ ತಿಳಿಸ್ಬೇಕು. ಗೊತ್ತಾಗುತ್ತೆ. ನಮ್ಮ ಪುಟ್ಟಣ್ಣ ಕಣಗಾಲ್ ಅವರು ಮತ್ತೆ ತರಾಸು ಅವರು ಇಂಥದೆಲ್ಲ ಪ್ಲೇಸ್ ಗಳನ್ನ ಅವರು ಫಿಲ್ಮ್ಗೆ ತಂದು ನಿಲ್ಸಿದ್ದಾರೆ. ಅಂತದನ್ನ ಪ್ರಪಂಚಕ್ಕೆ ತಿಳಿಸಿದವ್ರು ಫಸ್ಟ್ ಅವರು. Yeah. ಆದ್ರೆ ನಮ್ ಚಿತ್ರದುರ್ಗವನ್ನ ಈಗ ಎಲ್ಲರೂ ಕೂಡ ನೋಡ್ಬೋದು ನಮ್ಮ ಈ ವಿಡಿಯೋ ಮೂಲಕ ಅಂತ ಹೇಳ್ತಾ. ಇದು ಬಿಸಿಲ್ ನಾಡ್ ತರ ಅನ್ಸೋದು ಇಲ್ಲ. ಆಕ್ಚುಲಿ ತುಂಬಾ ಗ್ರೀನರಿ ಇದೆ. ಎಷ್ಟು ಮಲೆನಾಡು ಸುಂದರವಾದ ಗಿಡ. ಮಲ್ನಾಡ್ ತರ. ನನಗೆ ಐ ಲಿಟರಲಿ ಲೈಕ್ ಫೆಲ್ಟ್ ಲೈಕ್ ಮಲ್ನಾಡು ಅನ್ಸ್ತು. ತುಂಬಾ ಗ್ರೀನಿಶ್ ಇದೆ. ಯಾವ ಊರು ನಿಮ್ದು? ನಂದು ರಾಣೆಬೆನ್ನೂರು ಆಕ್ಚುಲಿ. ಪ್ರಾಪರ್ ಆಗಿ ನಾ ಇರೋದು ಬೆಂಗಳೂರಲ್ಲಿ. ಬಟ್ ನಂಗೆ ಇದು ಮಲ್ನಾಡ್ ತರನೇ ಅನುಭವ ಆಗ್ತಿದೆ. ಯಾವ್ದೋ ಒಂದು ಲೈಕ್ ಹಿಲ್ಸ್ ಅಲ್ಲಿ ಬಂದು ಲೈಕ್ ಸ್ಟೇ ಆಗಿದ್ ತರ ಅನಿಸಿದೆ. ಇಲ್ಲಿ ಒಳಗಡೆ ಗುಹೆ ಎಲ್ಲ ತುಂಬಾ ಚೆನ್ನಾಗಿದೆ. ಐ ವಾಂಟ್ ಟು ಥ್ಯಾಂಕ್ ಯು ಲೈಕ್ ದ ಹೋಲ್ ಟೀಮ್, ಲೈಕ್ ಮೇಡಮ್ ಸರ್, ಲೈಕ್ ಇವ್ರು ಬಂದಿದ್ದಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿ ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿದೀವಿ. ಒಂಥರ ನೈಸ್ ಎಕ್ಸ್ಪೀರಿಯನ್ಸ್ ಇದೆ ನಂಗೆ. ಲೈಕ್ ನಾನು ತುಂಬಾ ಇಂಟ್ರೋವರ್ಟ್, ಬಟ್ ಫಸ್ಟ್ ಟೈಮ್ ಲೈಕ್ ಈ ತರ ಹಿಂಗ್ ಹೊರ ಬಂದಾಗೆ ಎಕ್ಸ್ಟ್ರೋವರ್ಟ್ ಆಗಿ ಮಾತಾಡ್ತಿದೀನಿ. ಸ್ವಲ್ಪ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲಿ. ಈ ತರ ಇನ್ನೂ ಲೈಕ್ ಹೊರಗಡೆ ಹೋಗ್ಬೇಕು ಅಂತ ಅನ್ಸುತ್ತೆ ಇನ್ ಲೈಫ್ ಅಲ್ಲಿ. ಓಕೆ, ವೆರಿ ಗುಡ್ ವೆರಿ ಗುಡ್. ನೀವೇನೋ ಹೇಳ್ತಾ ಇದ್ರಿ ನನ್ಗೆ ಅವಾಗ್ಲೇ, ನನ್ನ ಸ್ಟ್ರೆಂತ್ ಇಲ್ಲ, ಜಿಮ್ ಎಕ್ಸಾಕ್ಟ್ಲಿ, ಬಿಟ್ಬಿಟ್ಟಿದ್ದೀನಿ. ವರ್ಕ್ ಫ್ರಮ್ ಹೋಮ್ ನಂದು. ಸೊ ನಂಗೆ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡಿ ನನ್ ಕಡೆ ಸ್ಟಾಮಿನಾ ಇಲ್ಲ. ಸೊ ಇಷ್ಟೆಲ್ಲ ಹತ್ತಿದ ನಂಗೆ ಆಯಾಸ ಆಗಿತ್ತು. ಲೈಕ್ ಅಲ್ಲಿ ಇಲ್ಲಿ ಕುತ್ಕೊಂಡು ಬರ್ತಾ ಇದ್ದೆ. ಸೊ ಇವಾಗ ಆಯಾಸ ಎಲ್ಲ ಹೋಗಿದೆ, ತುಂಬಾ ಖುಷಿ ಇದೆ, ಜೋಶ್ ಅನಿಸ್ತಿದೆ. ಅಲ್ವಾ? ಸೊ ಹೌದು. ಶ್ರೀಕಾಂತ್, ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ ಪುಟ? ಚೆನ್ನಾಗಿ ಅನಿಸಿದೆ. ಬರ್ಬೇಕಾದ್ರೆ ಕಷ್ಟ ಇತ್ತು, ಬಂದ್ಮೇಲೆ ಚೆನ್ನಾಗಿತ್ತು. ಬಟ್ ಅಲ್ಲಿ ಸ್ಟಕ್ ಆಗಿದ್ವಿ, ನೀವು ಬಂದು ಹೆಲ್ಪ್ ಮಾಡಿದ್ಕೆ ನಾವು ಇಲ್ಲಿ ತನಕ ಬಂದ ಚೆನ್ನಾಗಿದೆ. ಥ್ಯಾಂಕ್ಸ್ ದೋಸ್ತು. ಸರ್, ಗುರು ಸರ್, ಇಡೀ ಟೀಮ್ಗೆ ಥ್ಯಾಂಕ್ಸ್. ಥ್ಯಾಂಕ್ ಯು. ಸರ್ ಇದೇ ತರ ಗುರು ಸರಿಗೆ ಒಂದು ರಿಕ್ವೆಸ್ಟ್ ಮಾಡಿ, ಇದೇ ತರ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ಚಿತ್ರದುರ್ಗ ಅಕ್ಕಪಕ್ಕದಲ್ಲಿರೋ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡಿ. ಹಾಗೆ ಲೈಕ್ ಎಲ್ಲರಿಗೂ ಏನೇನಿದೆ ಅಂತ ನೀವು ಜಿಲ್ಲೆಯ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೊ ನಿಮ್ ಲೈಕ್ ಯೂಟ್ಯೂಬ್ ಚಾನಲ್ಗೂ ಲೈಕ್ ಒಳ್ಳೇದಾಗ್ಲಿ. ತುಂಬಾ ಜನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಮತ್ತೆ ಈ ತರ ಲೈಕ್ ಪರ್ಸನ್ಸ್ ನ ಲೈಕ್ ಬೆಳೆಸಿ ಮುಂದೆ. ಖಂಡಿತ. ಯಾಕಂದ್ರೆ ಅವರು ಕೂಡ ಲೈಕ್ ಜಿಲ್ಲೆಯ ಸೊಗಡನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಮೇಡಮ್ ನಾವೀಗ ಇಲ್ಲೇ ಹಿಂಗೆ ಈ ಕಡೆಯಿಂದಲೇ Okay. ಇಳಿತೀವಿ. ಈಗ ಹಾ. ನಾವು ಮೆಟ್ಲು ಎತ್ಕೊಂಡ್ ಬಂದಿದೀವಿ. ಈಗ ಹೌದು, ಈಗ ಈ ಕಡೆಯಿಂದ ಇಳಿತೀವಿ. ಬಂಡೆ ಮೇಲೆ ಇಳಿತೀವಿ. ಬಂಡೆ ಮೇಲೆ ಇಳಿತೀವಿ. ಈಗ ನಾವು ಈಗ ಇಳಿಯೋಣ. ಇಳಿದ್ಮೇಲೆ ಆ ಥ್ರಿಲ್ ಹೆಂಗಿದೆ ಅಂತ ನೀವೇ ಎಕ್ಸ್ಪೀರಿಯನ್ಸ್ ಖಂಡಿತ ಶೇರ್ ಮಾಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ನಾನು. ಖಂಡಿತ ಶೋರ್.